ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚಿಟಗುಪ್ಪ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆಗೆ ಅಗೌರವ, ಪಿಡಿಒ ಅಮಾನತಿಗೆ ರೆಡ್ಡಿ ಸಮಾಜ ಒತ್ತಾಯ. ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮಕ್ಕೆ ತಾಲೂಕಿನ ನಿರ್ಣಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗೈರು ಹಾಜರಿಯಾಗಿದ್ದಕ್ಕೆ ರೆಡ್ಡಿ ಸಮಾಜದ ಮುಖಂಡರು ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಜಗನ್ನಾಥ ರೆಡ್ಡಿ ಏಕೇಳಿ ಹಾಗೂ ರೆಡ್ಡಿ ಸಮಾಜದ ಮುಖಂಡರು ಖಂಡಿಸಿದ್ದಾರೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಯಾಮರೆಡ್ಡಿ ಮಾತನಾಡಿ, ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾಟಾಚಾರಕ್ಕೆ ಆಚರಿಸುವ ಮೂಲಕ ರೆಡ್ಡಿ ಸಮಾಜಕ್ಕೆ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನವರಿಗೆ ಅಗೌರವ ತೋರಿದ್ದಾರೆ. ತಪ್ಪಿತಸ್ಥರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಹಳೆ ಭಾವಚಿತ್ರ ತಂದು ಪೂಜಿಸಿದ್ದಕ್ಕೆ ರೆಡ್ಡಿ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಖಂಡಿಸಿದ್ದಾರೆ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪತ್ರ ಬರೆದು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಆಚರಣೆಗೆ ಪಿಡಿಒ ಅಗೌರವ ತೋರಿದ್ದಾರೆ. ಅವರನ್ನು ಕೂಡಲೇ ಅಮಾನತುಗೊಳಿಸಲು ಆಗ್ರಹಿಸಿದ್ದಾರೆ. ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವಿಠಲ್ ರೆಡ್ಡಿ ಲಚ್ಚನಗಾರ, ರಾಜರೆಡ್ಡಿ ಲಚ್ಚನಗಾರ್, ಗ್ರಾಮ ಪಂಚಾಯತ್ ಸದಸ್ಯರು ರಾಕೇಶ್ ರೆಡ್ಡಿ ರಾಜೋಳ, ಸಾಯಿನಾಥ್ ರೆಡ್ಡಿ, ದೀಪಕ್ ರೆಡ್ಡಿ, ಮೋಹನ್ ರೆಡ್ಡಿ, ನರಸರೆಡ್ಡಿ ಗುಡಾಡಿ, ಧರ್ಮರೆಡ್ಡಿ ಹೊಚ್ಚಕ್ಕನಹಳ್ಳಿ, ಶ್ರೀಕಾಂತ್ ರೆಡ್ಡಿ ಗುಡಾಡಿ, ಸಂಗಮೇಶ್ ಬಿಜಾಪುರೆ, ಬಸವಂತ ರೆಡ್ಡಿ ಗುಡಾಡಿ, ಜಗನ್ನಾಥ್ ರೆಡ್ಡಿ ಚಿಟ್ಟನಹಳ್ಳಿ, ಕೇಶವ್ ರೆಡ್ಡಿ ರಾಜೋಳ, ವೆಂಕಟರೆಡ್ಡಿ ಅಣದೂರ, ಸಂಜು ರೆಡ್ಡಿ ಗುಡಾಡಿ, ಅನಿಲ್ ರೆಡ್ಡಿ, ಸುಭಾಷ್ ರೆಡ್ಡಿ ಏಕೇಳಿ, ಮಂಜುನಾಥ್ ರೆಡ್ಡಿ ಗೊಲ್ಲೂರ್, ಸುನಿಲ್ ರೆಡ್ಡಿ ಲಚ್ಚನಗಾರ ಸೇರಿದಂತೆ ರೆಡ್ಡಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಾಜ್ಕುಮಾರ್ ಆರ್ ಹಡಪದ, ಬೀದರ್ ವೀರ್ ನ್ಯೂಸ್, ಚಿಟಗುಪ್ಪ. ಮಲ್ಲಮ್ಮ ನಮ್ಮ ಧರ್ಮದೊಂದು ನಮ್ಮ ಗುರುಗಳ ಆ ಗುರುವಿಗೆ ಏನದ ಪಂಚಾಯತ್ ವತಿಯಿಂದ ಅಗೌರವ ಮಾಡ್ಯಾರ. ಜಯಂತಿ ಮಾಡಿಲ್ಲ ಅವರು, ಅದಕ್ಕೇನದು ಅನ್ಯಾಯ ಮಾಡ್ಯಾರ ಅಂತ ಹೇಳಿ ನಾವು ಅದೊಂದು ಹೇಳ್ತೀವಿ. ಜಯಂತಿ ಮಾಡ್ಯಾರ, ಅಗೌರವ ಮಾಡ್ಯಾರ, ಗೌರವದಿಂದ ಮಾಡಿಲ್ಲ. ಜಯಂತಿ ಮಾಡಬೇಕಂತ ಹೇಳಿ ಮಾಡಿಲ್ಲ ಅವರು. ಜಯಂತಿ ಸರ್ಕಾರ ಅದೊಂದೇ. ಒಂದು PDO ಏನಪ್ಪ ಅಂದರೆ ಜಯಂತಿ ಗೈರಾಜರಿ ಆಗಿದ್ದೊಂದು. ನಾವು ಏನಪ್ಪ ಅಂದ್ರೆ ಒಂದು ವಾರ ಮೊದಲು ಏನಪ್ಪ ಅವ್ರಿಗೆ ಲೆಟರ್ ಕೊಟ್ಟಿವಿ. ಅಲ್ಲಿ ದೇವಾಲಯದ ಆವರಣದಲ್ಲಿ ಒಂದು ಹೈಮಸ್ ದೀಪ ಪಂಚಾಯತ್ ವತಿಯಿಂದ ಇದೆ, ಅದು ರಿಪೇರಿ ಮಾಡ್ರಿ ಅಂತೇಳಿ. ಆದ್ರೂ ಅದಕ್ಕೆ ನಾವು ಸಹಿಸ್ಕೋತೀವಿ. ದೀಪ ರಿಪೇರಿ ಆಗಲಿಲ್ಲ ಅನ್ನೋ ಸಹಿಸ್ಕೋತೀವಿ. ಇಲ್ಲೇನಪ್ಪ ಅಂದ್ರೆ ಇವತ್ತಿನ ದಿನ ಏನಪ್ಪ ಅಂದ್ರೆ ಅವ್ರಿಗೆ ನಮ್ಮ ಆಚರಣೆಗೆ ಅವರು ಗೈರಾಗಿದ್ದು ಒಂದು ಫೋಟೋಗೆ ಏನಪ್ಪ ಅಂತಂದ್ರೆ ಬೇರೆ ಕಾಲೇಜ್ ಯಾವುದೋ ಒಂದು ಧಾರವಾಡದ ಏನಪ್ಪ ಅಂದ್ರೆ ನೀವು ನೋಡಿರ್ಬೋದು, ಇಲ್ಲಿ ಫೋಟೋ ಇದೆ ನಮ್ಮ ಹತ್ರ. ಧಾರವಾಡದ ಏನಪ್ಪ ಅಂತಂದ್ರೆ ಕ್ಯಾಲೆಂಡರ್ ಇದೆ, ಅದು ಕಾಲೇಜ್ ಅಡ್ವರ್ಟೈಸ್ಮೆಂಟು. ಆ ಕಾಲೇಜ್ ಏನಪ್ಪ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಫೋಟೋ ಇಟ್ಟು ಪೂಜೆ ಮಾಡೋದಿದ್ದು ಎಷ್ಟು ಅಗೌರವ. ಒಂದು ಏನಪ್ಪ ಒಂದು 100 ರೂಪಾಯಿ ಫೋಟೋ ಏನಪ್ಪ ಅಂದ್ರೆ ತರ್ಲಕ್ಕೆ ಪಂಚಾಯತಿಂದ ಆಗಲ್ಲ ನಿಮ್ಗೆ. PDOವರಿಗೆ ಇಂಥ ಆಚರಣೆ ಯಾಕೆ ಮಾಡಬೇಕು? ಇದರಿಂದ ನಮ್ಮ ಏನಪ್ಪ ಅಂದ್ರೆ ಸಮಾಜಕ್ಕೆ ಅಗೌರವ ಮಾಡ್ತಾಯಿದ್ರಲ್ಲ ನೀವು. ಇದು ತಪ್ಪಲ್ವ ಇದು PDOದು? ಒಂದೇ ಮಾತಿನ ಹೇಳ್ರವ್ರಿಗೆ ನಮ್ಮ ಜಯಂತಿಗೆ ಅಗೌರವ ಮಾಡ್ಯಾರ. ಅದೇ ಅಗೌರವ ಎಷ್ಟು ಏನಪ್ಪ ಅಂತಂದರೆ ಅದರಿಂದ PDOಕ್ಕೆ ಸೂಕ್ತ ಕ್ರಮ ಆಗುವವರೆಗೆ ನಾವೇನಪ್ಪ ಅಂದ್ರೆ ಹೋರಾಟ ಏನಪ್ಪ ಅಂದ್ರೆ ಮಾಡ್ತೀವಿ. PDO ಅಂದರೆ ಸೂಕ್ತ ಕ್ರಮ ತೊಗೊಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಈಗ ನಾವೇನಪ್ಪ ಅಂತಂದ್ರೆ ಈಗೇನಪ್ಪ ಅಂತಂದರೆ ನಾವು ಕಾರ್ಯನಿರ್ವಾಹಕ ಅದಕ್ಕೆ ನಮ್ಮ ಚಿಟಗುಪ್ಪ ತಾಲೂಕದ ಏನಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ದೇವೆ. ಅವ್ರು ಕ್ರಮ ತೊಗೊಳ್ಳಿಲ್ಲ ಅಂತಂದ್ರೆ ನಾವು ಜಿಲ್ಲಾ ಪಂಚಾಯತಿಗೆ ಹೋಗ್ತೀವಿ, ಜಿಲ್ಲಾ CS ಅವ್ರಿಗೆ ಕೊಡ್ತೀವಿ. ಅಲ್ಲಿ ಏನಪ್ಪ ಅಂದ್ರೆ ನಮಗೂ ನಿರ್ಣಾ ಗ್ರಾಮ ಪಂಚಾಯಿತಿ ಇವತ್ತಿನ ಮೇ 10ನೇ ತಾರೀಕು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಅಗೌರವ ತೋರಿರುವ ಗ್ರಾಮ ಪಂಚಾಯಿತಿಯ PDO ಹಾಗೂ ಅಧ್ಯಕ್ಷರು ಏನದ ಅಂದರೆ ನಿಯಮ ಅನುಸಾರವಾಗಿ ಯಾವುದೇ ಒಂದು ಜಯಂತಿ ಬಂತಂದ್ರೆ ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮವಾಗಿ ಕೈಗೊಂಡು ಫೋಟೋ ಇಟ್ಟು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಆಹ್ವಾನ ಕೊಟ್ಟು ನೇರಿಸಿ ಒಳ್ಳೆ ರೀತಿಲಿಂದ ಏನದ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಆಚರಣೆ ಮಾಡಬೇಕಂತ ಸರ್ಕಾರ ನಿಯಮ ಇದೆ. ಎಲ್ಲ ಆಚರಣೆಗಳು ನಿಯಮ ಇದೆ. ಆದರೆ PDO ಮತ್ತು ಇಲ್ಲಿನ ಸಿಬ್ಬಂದಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ, ಏನೋ ಸರ್ಕಾರ ನಿಯಮದ ಕಾಟಾಚಾರಕ್ಕೆ ಅದೊಂದು ಫೋಟೋ ತಂದಿಟ್ಟು ಒಂದು ಹೂವಿನಾರ ಹಾಕಿ ಒಂದು ಪ್ಯೂನ ಒಂದು ಸೆಕ್ರೆಟ್ರಿಲಿಂದ ಹಾಕಿಸಿ ಫೋಟೋ ಹೊಡ್ಕೊಂಡು ಅವ್ರ ಗ್ರೂಪ್ದಾಗ ಬಿಡ್ತಾರೆ. ಇದು ಅಗೌರವದ. ಯಾವುದೇ ಒಂದು ಜಯಂತಿಗೆ ನಿಯಮ ಅನುಸಾರವಾಗಿ ಬದ್ಧ ಅನುಸಾರವಾಗಿ ಈ ಒಂದು ಜಯಂತಿ ಆಚರಣೆ ಮಾಡಿದರೆ ಜನರಿಗೆ ತಿಳಿಬೇಕಂತ ಮಾಡಿರೋದ. ಆದರೆ ಇವ್ರೇನು ಮಾಡ್ತಾರೆ, ಕಾಟಾಚಾರಕ್ಕಾಗಿ ಮಾಡ್ಲತ್ತಾರೆ ಅಷ್ಟೇ. ಇದು ಏನದ PDO ಏನದ ಅಂದ್ರೆ ನಮ್ಮ ಸಮಾಜಕ್ಕೆ ಆಗ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಭಾಳ ಅಗೌರವ ಮಾಡ್ಯಾರ. ಆ ಸಲಿಂದ ಇದಕ್ಕೆ ನಮಗೇನದ ಭಾಳ ಇದು ನಮಗೆ ನೋವಿನ ಸಂಗತಿ ಅದ. ಆದ ಕಡೆಯಿಂದ ಅವ್ರು ಯಾವುದೇ ಒಂದು ಕಾಲೇಜ್ ಫೋಟೋ, ಅದೇನು ಫೋಟೋ ಭಾಳ ದೊಡ್ಡ ಕಿಮ್ಮತ್ತಿದ್ದಿಲ್ಲ. ಆದರೆ ಫೋಟೋ ಅವ್ರು ತಂದು ಒಂದು ಸ್ವಲ್ಪ ತಡ ಆದ್ರೂ ತಂದು ಮಾಡೋದಿತ್ತು. ಸ್ಥಳೀಯ ಜನಪ್ರತಿನಿಧಿಗೆ, ಸ್ಥಳೀಯ ಜನರಿಗೆ ಆಹ್ವಾನ ಮಾಡೋದಿತ್ತು. ನಾವು ಬಂದಿದ್ದೆವು 9 ಗಂಟೆಗೆ ಇಲ್ಲಿ.
ಆದ್ರೂ ಆಚರಣೆ ನಮ್ಮ ಪಿ ಡಿ ಒ ಬಂದಮೇಲೆ ಮಾಡ್ತೀರಿ ಅಂತ ನಮಗೆ ಸಿಬ್ಬಂದಿ ಏನದ ಅಂದರೆ ನಮಗೆ ಸೂಚನೆ ಕೊಟ್ಟರು. ನಾವು ನಮ್ಮ ಗುಡಿದಾಗ ಹೋಗಿ ಸ್ವಲ್ಪ ನಮಸ್ಕಾರ ಮಾಡಿ ಬರಮಂತ ನಾವು ಹೋದ್ಮೇಲೆ ನಾವು ಬರತನ ಏನದ ಆಚರಣೆ ಮಾಡ್ಯಾರ. ಯಾರು ಆಚರಣೆ ಮಾಡ್ಯಾರ ಅಂತೇಳಿ ನಾವು ರಿಪ್ಲೈ ಮಾಡಿದಾಗ ಇವರು ಸಿಬ್ಬಂದಿ ಮಾಡ್ಯಾರ ಖಾಲಿ. ಇದು ಎಷ್ಟು ಅಗೌರವ, ಯಾಕೆ ಮಾಡಬೇಕಿದು ಆಚರಣೆ ಮಾಡ್ಬೇಕು. ಸರ್ಕಾರ ಯಾಕೆ ಆಚರಣೆ ಮಾಡ್ಲಿಕ್ಕೆ ಕೊಟ್ಟದಂದ್ರೆ ಸಮಾಜ ಸೇವಕ ಇವರು ಒಂದು ದೇಶಕ್ಕೆ ಒಂದು ಸೇವೆ ಮಾಡ್ಯಾರ. ಇದು ಏನದ ಜಯಂತಿ ಆಚರಣೆ ಮುಖಾಂತರ ಜನರಿಗೆ ತಿಳಿಲಂತ ಮಾಡೋದು ಅಷ್ಟೇ. ಅದಕ್ಕೆ ಇದು ಅಗೌರವ ಮಾಡ್ಯಾರ ಪಿ ಡಿ ಅವರು. ಇವ್ರ ಮೇಲೆ ನಮ್ಮ ಸಮುದಾಯ ಮತ್ತು ನಮ್ಮ ಜಾತಿದು ಏನದಂದ್ರೆ ನಮ್ಗೆ ಆಕ್ರೋಶದ. ಆದ ಕಡೆಯಿಂದ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ಒಂದು ವೇಳೆ ಮೇಲಧಿಕಾರಿ ಕಾನೂನು ಕ್ರಮ ಕೈಗೊಳ್ಳೋದ್ರೆ ತಾಲೂಕಾ ಲೆವೆಲ್ದಾಗ ನಾವು ಹೆಚ್ಚಿನ ಜನ ನೇರಿಸಿ, ಜಿಲ್ಲಾ ಲೆವೆಲ್ದಾಗ ಹೆಚ್ಚಿನ ನೇರಿಸಿ ಏನದ ಇದ್ರ ಮೇಲೆ ನಾವು ಉಗ್ರ ಹೋರಾಟ ಮಾಡ್ಲಿಕ್ಕೆ ಏನದ ರೆಡಿ ಇದ್ದೆವು. ಆದ ಕಡೆಯಿಂದ ನಿಮ್ಮ ಮಾಧ್ಯಮಗೋಸ್ಕರ ನಾವೆಲ್ಲ ಅಧಿಕಾರಿಗಳೇನದ ಅಂದ್ರೆ ಏನದ ತಿಳಿಸ್ಲಾಕೆ ಬಯಸ್ತೀನಿ. ಇದಕ್ಕೆ ನನಗೇನು ಅವಕಾಶ ಕೊಟ್ಟರೆ ಮಾಧ್ಯಮ ಮಿತ್ರಗಳು ನಾವು ಸ್ವಾಗತ ಕೋರಿ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಯಾಮಾರೆಡ್ಡಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ.